ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯೆ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆಗಳಿರೋದು. ರಾಹುಲ್ ಗಾಂಧಿ ಅವರು ಕೊಟ್ಟಿರೋದು ರಾಜ್ಯಸಭೆಯ ಆಫರ್. ಕರ್ನಾಟಕದಿಂದ 3 ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ ಈ ಬಾರಿ. ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಬ್ಬರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ರಾಜ್ಯಸಭೆಗೆ ಬರಲಿ ಅಂತ ರಾಹುಲ್ ಗಾಂಧಿ ಬಯಸ್ತಾ ಇದ್ದಾರೆ. ಇದನ್ನು ಒಪ್ಕೊಳ್ತಾರಾ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ ಈಗ. ವಿಧಾನಸಭೆಯಿಂದ ರಾಜ್ಯಸಭೆಗೆ ಜೂನ್ 18ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಕಾಂಗ್ರೆಸ್ನ 3, ಬಿಜೆಪಿಯ 1, ಒಟ್ಟು 4 ಸದಸ್ಯ ಸ್ಥಾನ ಖಾಲಿಯಾಗುತ್ತೆ. 3 ಪೈಕಿ, ಕಾಂಗ್ರೆಸ್ನ 3 ಪೈಕಿ ಸಿದ್ದರಾಮಯ್ಯ ಕೂಡ ಒಬ್ಬರ ಅಂತ. ಯಾಕಂತಂದ್ರೆ ರಾಹುಲ್ ಗಾಂಧಿ ನಿನ್ನೆ ಕೊಟ್ಟಿರುವಂತಹ ಆಫರ್, ನೀವು ರಾಜ್ಯಸಭೆಗೆ ಬನ್ನಿ ಅಂತ, ರಾಜ್ಯಸಭಾ ಸದಸ್ಯರಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮತ್ತು ಡಿಸಿಷನ್ನು ನೀವು ತೆಗೆದುಕೊಳ್ಬೇಕು. ಬರೋದು ಬಿಡೋದು ಅದು ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಪಡಿತಾರ, ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರ. ಯಾಕಂತಂದ್ರೆ ಹಲವು ಸಂದರ್ಭದಲ್ಲಿ ಅವರು ಮಾತನಾಡುವಾಗ, ಬೇರೆ ಬೇರೆ ಸಂದರ್ಶನಗಳಲ್ಲಿ ಮಾತನಾಡುವಾಗ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾತನಾಡುವಾಗ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಅವರು ರೆಡ್ ಸಿಗ್ನಲ್ಲೇ ಕೊಟ್ಟಿರೋದು. ಅಂದ್ರೆ ಹೋಗೋದಿದ್ರೆ ನಾನು ಮೊದಲು ಹೋಗಬೇಕಿತ್ತು, ಈ ಹಂತದಲ್ಲಿ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅವರು 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ, ಆದರೂ 2 ಸಲನೂ ಸೋತಿದ್ದಾರೆ. ರಾಷ್ಟ್ರ ರಾಜಕಾರಣದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ. ಬಟ್ ಈಗ ಬದಲಾದ ಪರಿಸ್ಥಿತಿಯಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? 1980ರಲ್ಲಿ ಸಿದ್ದರಾಮಯ್ಯ ಅವರು ಮೊದಲು ಸ್ಪರ್ಧೆ ಮಾಡಿದ್ದು ಲೋಕಸಭೆಗೆ 8,000 ವೋಟ್ ಪಡ್ಕೊಂಡಿದ್ರು ಮೈಸೂರಲ್ಲಿ. ಅವರ ರಾಜಕೀಯ ಜರ್ನಿಯ ಆರಂಭ ರಾಷ್ಟ್ರ ರಾಜಕಾರಣದಿಂದ ಆಗಬೇಕಿತ್ತು. ಈಗ ರಾಷ್ಟ್ರ ರಾಜಕಾರಣದಲ್ಲಿ ಅವರ ರಾಜಕೀಯ ನಿವೃತ್ತಿ ಆಗತ್ತಾ ಅಂತ ಪ್ರಶ್ನೆ ಇರೋದು. ಗೊತ್ತಿಲ್ಲ ಒಪ್ತಾರಾ ಇಲ್ವಾ ಅಂತ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ಮನೆಗೆ ಆಪ್ತರು ಭೇಟಿ ಕೊಡ್ತಾ ಇದ್ದಾರೆ, ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಚಿವರಾದಂಥ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, MC ಸುಧಾಕರ್ ಇವರೆಲ್ಲರೂ ಕೂಡ ಸಿಎಂ ಮನೆಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿತ್ತು ಅವರ ಬೆಂಬಲಿಗರು ಬರೋದು. ನಾಗೇಂದ್ರ ಬಂದಿದ್ದಾರಂತೆ, ಶಿವಲಿಂಗೇಗೌಡ ಬಂದಿದ್ದಾರೆ. ಒಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಒಂದು ವಿಚಾರ ಆದರೆ, ಮತ್ತೊಂದು ಅವರ ಭವಿಷ್ಯವೂ ಕೂಡ ಬಹಳ ಮುಖ್ಯ. ಅವರ ಭವಿಷ್ಯದ ಕಥೆ ಏನು? ನೆಕ್ಸ್ಟ್ನ ಮುಖ್ಯಮಂತ್ರಿ ಅವರ ಸಂಪುಟದಲ್ಲಿ ಇವರಿಗೆಲ್ಲರಿಗೂ ಕೂಡ ಅವಕಾಶ ಸಿಗತ್ತಾ? ಈಗ ಶಿವಲಿಂಗೇಗೌಡರು ಬಹಳ ಸಮಯದಿಂದ ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. DK ಶಿವಕುಮಾರ್ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾರ? ಸೊ ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಮತ್ತು ಹಿರಿಯರಿದ್ದಾರೆ ಕೆಲವರು. ಸೀನಿಯಾರಿಟಿ ಅಂತ ಬಂದಾಗ DK ಶಿವಕುಮಾರ್ ಅವರಿಗಿಂತಲೂ ಹಿರಿಯರು. DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಅವರು ಮಂತ್ರಿಗಳಾಗಿರ್ತಾರ? ಇದೆಲ್ಲ ಪ್ರಶ್ನೆಗಳಿದಾವೆ. ಈಗ ಸಿದ್ದರಾಮಯ್ಯ ಅವರ ಮನೆಗೆ ಅವರ ಆಪ್ತರು, ಸಚಿವರು, ಶಾಸಕರು, ಬೆಂಬಲಿಗರು ಇವರೆಲ್ಲ ಬರ್ತಾ ಇದ್ದಾರೆ. ಮಹದೇವಪ್ಪ, ಪರಮೇಶ್ವರರು ಇವರೆಲ್ಲ ಸಿಎಂ ಮನೆಗೆ ಬಂದಿರೋದು. ಸಿಎಂ ಭವಿಷ್ಯದ ಜೊತೆಗೆ ಇವರ ಭವಿಷ್ಯವೂ ಕೂಡ ಮುಖ್ಯ. ಆ ಭವಿಷ್ಯ ಏನು ಎತ್ತ ಗೊತ್ತಿಲ್ಲ. ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಅವರ ಮಾತು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಹೆಂಗ್ ನಡೆಯುತ್ತೆ? ಸಿದ್ದರಾಮಯ್ಯ ಅವರಿಗೆ ಬೇಕಾದವರು ಮಂತ್ರಿಗಳಾಗುವಂತ ಸಾಧ್ಯತೆಗಳಿದಾವ? ಅಂಥದ್ದೇನಾದರೂ ಹೈಕಮಾಂಡ್ ಅವಕಾಶವನ್ನು ಕೊಡುತ್ತಾ? ಸಿದ್ದರಾಮಯ್ಯ ಬಯಸಿದವರನ್ನ ಮಂತ್ರಿ ಮಂಡಲದಲ್ಲಿ ಸೇರಿಸೋದಕ್ಕೆ ಅವಕಾಶಗಳು ಸಿಗುತ್ತಾ? DK ಶಿವಕುಮಾರ್ ಅವರ ಹೊಸ ಕ್ಯಾಬಿನೆಟ್ ಅಲ್ಲಿ ಇವತ್ತು DK ಬ್ರದರ್ಸ್ ಬರಲ್ಲ, ನಾಳೆ ಬೆಳಗ್ಗೆ ಅವರು ಬರ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲೇ ಉಳಿಯೋದಕ್ಕೆ ನಿರ್ಧರಿಸಿದ್ದಾರೆ. 5:45ಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 8:30ಕ್ಕೆ ಆ ವಿಮಾನ ಬೆಂಗಳೂರಿಗೆ ಬರುತ್ತೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ DK ಶಿವಕುಮಾರ್ ಭಾಗಿಯಾಗ್ತಾರೆ. ಅವರ ಅಧಿಕೃತ ವೇಳಾಪಟ್ಟಿ ನಾಳೆ 5:45 ಹೊತ್ತಿಗೆ ಅವರು ಹೊರಡ್ತಾರೆ ದೆಹಲಿ ವಿಮಾನ ನಿಲ್ದಾಣದಿಂದ. 8:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣ, 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಂಬಂಧಿಸಿ ಈಗಾಗಲೇ ಸಿಎಂ ಕಡೆಯಿಂದ
ಬೇರೆ ಬೇರೆ ಸಚಿವರಿಗೂ ಕೂಡ ಮೆಸೇಜ್ ಕನ್ವೆ ಆಗಿದೆ, ಮೆಸೇಜ್ ಕಳಿಸಲಾಗಿದೆ. ಬನ್ನಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಡಿ.ಕೆ. ಶಿವಕುಮಾರ್ ಸೇರಿ ಎಲ್ಲಾ ಸಚಿವರುಗಳು, ಸಿದ್ದರಾಮಯ್ಯ ಕ್ಯಾಬಿನೆಟ್ ಎಲ್ಲಾ ಸಚಿವರುಗಳು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಇಬ್ಬರು ಕೂಡ ದೆಹಲಿಯಲ್ಲೇ ಇರೋದಕ್ಕೆ ಯೋಚಿಸಿದ್ದಾರೆ, ಇವತ್ತು ಅಲ್ಲೇ ಇರ್ತಾರೆ ಅಂತ. ಮೊನ್ನೆ ಪ್ರತ್ಯೇಕವಾಗಿ ವಿಮಾನ ಹತ್ತಿದ್ರು ಬ್ರದರ್ಸು, ಅಣ್ಣ ತಮ್ಮ ಇಬ್ಬರು ಕೂಡ. ಡಿ.ಕೆ. ಶಿವಕುಮಾರ್ ಮೊನ್ನೆ ದೆಹಲಿಗೆ ವಿಮಾನ ಹತ್ತೋ ಸಂದರ್ಭದಲ್ಲಿ ಅವರ ಬೆಂಬಲಿಗರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ರು. ಮುಂದಿನ ಮುಖ್ಯಮಂತ್ರಿ ಅಂತ ಟ್ರೆಂಡ್ ಮಾಡ್ತಾ ಇದ್ರು, ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ವಿಮಾನ ಹತ್ತುವಾಗ ಬಯಸಿದ್ದು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ, ಈ ಸಲ ಅವಕಾಶ ಸಿಗತ್ತೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ವಿಮಾನ ಹತ್ತಿದ್ದು. ಅದಕ್ಕಿಂತ ಮೊದಲು ಅವರ ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಯ್ಯನನ್ನ ದರ್ಶನ ಕೂಡ ಮಾಡಿದರು. ಅದಾದ ನಂತರ ದೆಹಲಿಗೆ ತಲುಪಿದ್ರು. ದೆಹಲಿಯಲ್ಲಿ ಅವರು ಬಯಸಿದ್ದೇ ಆಗಿದೆ, ಬಯಸಿದ್ದು ಆಗಿದೆ, ಬಯಸಿದಂತೆಯೇ ಆಗಿದೆಯಾ ಅಂತ ಗೊತ್ತಿಲ್ಲ. ಬಯಸಿದ್ದು ಮುಖ್ಯಮಂತ್ರಿ ಆಗಬೇಕು ಅಂತ, ಬಯಸಿದಂತೆ ಅಂತಂದ್ರೆ ತನ್ನ ಕ್ಯಾಬಿನೆಟ್ ಮತ್ತು ನನ್ನ ಸರ್ಕಾರ ನಾನು ಹೇಳಿದ ರೀತಿಯಲ್ಲಿ ಇರಬೇಕು. ಆದ್ರೆ ಅದಾಗತ್ತಾ ಅಂತ ಪ್ರಶ್ನೆ ಇರೋದು. 4 ಜನ ಉಪಮುಖ್ಯಮಂತ್ರಿಗಳು ಅಂತೆಲ್ಲ ಸುದ್ದಿ ಓಡಾಡ್ತಾ ಇದೆ. ಆ ರೀತಿ ಆದ್ರೆ ಅದು ಡಿ.ಕೆ. ಶಿವಕುಮಾರ್ ಬಯಸಿದಂತೆ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.